20 ವರ್ಷದಿಂದ ಪ್ರಾರಂಭದಲ್ಲಿದೆ. ಅದಕ್ಕೆ ನಮ್ಮ ನಾಯಕತ್ವ ವಹಿಸಿಕೊಂಡು ನಾಯಕರಾಗಿರುವಂಥ ನಮ್ಮ ಗೋವಿಂದಣ್ಣವರು ಈ ಕಾರ್ಯಕ್ರಮಕ್ಕೆ ನಮ್ಮ ಬಂಗಾರಪೇಟೆ ಭಾಗ ಬಂದಿದ್ದಾರೆ. ಇದರಿಂದ ನಮ್ಮೆಲ್ಲ ಕಾರ್ಯಕರ್ತರಿಗೂ ನಮ್ಮ ಸಂಘಟನೆ ತುಂಬ ಖುಷಿಯಾಗುತ್ತೆ. ಅವರಿಗೆ ನಮ್ಮ ಸಂಘಟನೆ ಪರವಾಗಿ ಜಿಲ್ಲಾ ಪರವಾಗಿ ಧನ್ಯವಾದಗಳನ್ನು ಮತ್ತು ಜೈ ಭೀಮ್ ವಂದನೆಯನ್ನು ಹೇಳ್ತೀನಿ. ಅದೇ ರೀತಿ ಅದೇ ಬೆಂಗಳೂರು ಭಾಗದ ಕೋಲಾರ ಜಿಲ್ಲೆಯವರು ಅರಕಡಿ ಕೃಷ್ಣನವರು ನಮ್ಮ ಸಂಘಟನೆ ಪರವಾಗಿ ಬಂದು ನಮ್ಮ ಸಂಘಟನೆಗೆ ಭಾಗವಹಿಸಿ ಅವರು ಧೈರ್ಯ ತುಂಬ್ತಾರೆ. ಅವ್ರಿಗೂ ಸಹ ನಮ್ಮ ಕೋಲಾರ ಜಿಲ್ಲಾ ಸಂಘಟನೆ ಪರ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಬದಲಾಗಿ ನಿಂತು ಧ್ವನಿ ಕೊಟ್ಟು ಯಾವ ರೀತಿ ನಡೀಬೇಕು ಸಂಘಟನೆ ನಾವಿದ್ದೀವಿ ಅಂತ ಜೊತೆಯಲ್ಲಿ ಬಂದಿರೋಂಥ ನಮ್ಮ ಕಲಾಮಂಡಲಿ ರವಿಯಣ್ಣವರು ಬಂದಿದ್ದಾರೆ. ಅವರಿಗೆ ನಮ್ಮ ವಿಶೇಷವಾಗಿ ಅವ್ರಿಗೂ ಸಹ ಧನ್ಯವಾದಗಳನ್ನು ಕೇಳಲು ಬಯಸ್ತೀನಿ. ಅದೇ ರೀತಿ ನಮ್ಮ ಭಾಗವಹಿಸಲಾಗೂ ಧನ್ಯವಾದಕ್ಕಿಂತ ಅದೇ ರೀತಿ ನಮ್ಮ ಹಳೆ ಹೋರಾಟಗಾರರು ರವಿಕುಮಾರು ಮತ್ತು ನಮ್ಮ ಕೋಲಾರ ಮುನ್ರಾಜ್ ಅವರು, ಇನ್ನು ನಮ್ಮ ಪ್ರವೀಣ್ ಮತ್ತು ಅರುಣ್ ಮತ್ತು ಬ್ಯಾಟ್ರಾಸ್ ಎಲ್ಲ ನಮ್ಮ ಯಾರು ಕೇಳುವ ಎಲ್ಲ ಒಂದೇ ಎಲ್ಲರೂ ಈ ಕಾರ್ಯಕ್ರಮದ ಭಾಗ ಎಲ್ಲರೂ ಸೇರಿ ಧನ್ಯವಾದಗಳು ಹೇಳ್ತಾ, ಈ ದಿನ ನನಗೆ ಸುಮಾರು ಬೇಸಿಗೆ ಕಾಲ ಬಂತು, ನಾನು ಯಾರೂ ಇರಲಿಲ್ಲ. ಈಗ ನಮ್ಮ ಜಿಲ್ಲೆ ಮುನ್ರಾಜ್ ಅವರು ಕಾಲ್ ಮಾಡಿ ಮಂಗಳವಾರ ಬ್ಯಾನರ್ ಹಾಕಿ ಬ್ಯಾನರ್ ಹಾಕಿದ ಪಕ್ಷದಲ್ಲಿ ಜಿಲ್ಲಾ ಪೊಲೀಸ್ ಕಮಿಷನರ್ಗೆ ನಿಮ್ಮನ್ನು ದೂರು ಕೊಡುತ್ತೇನೆ ನಿಮ್ಮ ಸಂಘಟನೆ ಮೇಲೆ ಅಂತ ಕಾಲಿಗೆ ಬಂದು ಅವರು ಬೆದರಿಕೆ ಕಾಲ್ ಮಾಡಿದ್ದಾರೆ. ಮತ್ತು ನಮ್ಮ ಕಾರ್ಯಕರ್ತರು ಮಿಸ್ಗೇಟ್ ಮಾಡ್ತಾ ಇದ್ದಾರೆ. ಸಂಘಟನೆ ಬೆಳೀಬಾರ್ದು, ಪರಿವರ್ತನವಾದ ಬಂಗಾರಪೇಟೆ ಕೋಲಾರ ಜಿಲ್ಲೆಯಲ್ಲಿ ಇರಬಾರ್ದು ಅನ್ನೋದನ್ನು ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಅದನ್ನು ನಾವು ಯಾರು ಜಗ್ಗೋದಿಲ್ಲ, ಅದಕ್ಕೆ ಎದುರೋದಿಲ್ಲ, ಎದೆಪಟ್ಟು ನಿಂತ್ಕೊಳ್ತೇವೆ, ಎರಡನೇ ಮಾತಿಲ್ಲ. ಇದರ ಪರವಾಗಿ ನಮ್ಮ ಮುಂದಿನ ಗೋವಿಂದಣ್ಣವ್ರು ಮಾತಾಡ್ತಾರೆ. ಆಮೇಲೆ ನಾನು ತದನಂತರ ಮಾತಾಡ್ತೀನಿ, ಯಾಕಂದರೆ ಈ ವಿಷಯಗಳು ತಿಳಿಸಿದ್ದೀನಿ, ತದನಂತರ ಮಾತಾಡ್ತೀನಿ. ಈಗ ಇನ್ನು ನಮ್ಮ ಭಾಷಣ ಮಾಡೋದನ್ನ ಕೃಷ್ಣನವರಿದ್ದಾರೆ, ನಮ್ಮ ರೇವಣ್ಣವರಿದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಅವರು ರಾಷ್ಟ್ರಗಳು ಕೂಡ ಅವ್ರು ಮಾತಾಡ್ತಾರೆ. ಇದು ಹೇಳ್ತಾ ಮತ್ತು ನಾವು ಮಾತಾಡ್ತೀನಿ ಹೇಳ್ತಾ ನಾನು ಈ ಮಾತು ಇಲ್ಲಿ ನಮ್ಮ KP ಕೃಷ್ಣ ಅವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದವನ್ನು ಇಲ್ಲಿ ಮುಳುಗುಗೊಳಿಸಬೇಕು, ಇಲ್ಲಿ ಪರಿವರ್ತನವಾದ ಸಂಘಟನೆಯವರು ಇಲ್ಲಿ ಯಾರು ಪರಿವರ್ತನವಾದ ಅನ್ನೋದೇ ಹೆಸರು ಇರಬಾರ್ದಂಥ ವಿಷಯಗಳನ್ನ ಸುಮಾರು ಒಂದು 15-20 ದಿವಸದಿಂದ ನಮಗೆ ಫೋನ್ಗಳ ಮುಖಾಂತರವಾಗಿ ತಿಳಿಸ್ತಾ ಇದ್ದರು. ಆಗ ನಾನು ಅವರ ಗಮನಕ್ಕೆ ತಂದೆ, ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಗೋವಿಂದರಾಜ್ ಅವರ ಗಮನಕ್ಕೆ ಕೊಡಿ ಮೊದಲನೇದಾಗಿ. ಅಲ್ಲಿಂದ ನಾವು ಅದನ್ನು ಯಾವ ರೀತಿ ರೂಪರೇಷೆ ತಗೊಂಡು ಹೋಗಬೇಕು ಅನ್ನೋಂತಹ ಚರ್ಚೆಗಳನ್ನು ನಾವು ಮಾತನಾಡೋಣ. ಕಾರ್ಯಕ್ರಮ ನಿಲ್ಲಿಸಬಾರದು, ಕಾರ್ಯಕ್ರಮ ಆಚರಣೆ ಮಾಡಬೇಕನ್ನೋದು ಇದು ಯಾರಪ್ಪನವರ ಆಸ್ತಿ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸ್ತಿ, ಅವರ ಅನುಯಾಯಿಗಳು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ರಥವನ್ನು ಯಾರು ಬೇಕಾದರೂ ಎಳಿಬೋದು, ಅದು ಅವರ ಆಸ್ತಿ ಅಲ್ಲ, ಆ ದಡ್ಡತನ ಅವರು. ಇವತ್ತು ಅವರು KP ಕೃಷ್ಣ ಅವರು ಈ ಭಾಗದಲ್ಲಿ ಬೇಕಾದಂಥ ಸಂಘಟನೆಗಳಲ್ಲಿ ಉಪಯೋಗಿಸ್ಕೊಳ್ಳೋದು ಬ್ಯಾಡದಿಂದ. ನಿನ್ನೆ ಕೂಡ ನನಗೆ ರಾತ್ರಿ ನನಗೆ ಯಾರೋ ಮಾಲೂರು ಕಡೆಯಿಂದ ಒಬ್ಬರು ಫೋನ್ ಮಾಡಿದ್ರು, ಅಣ್ಣ ಇವತ್ತು ಬಂಗಾರಪೇಟೆಯಲ್ಲಿ ಕಾರ್ಯಕ್ರಮ ಇದೆ, ನೀವು ಹೋಗ್ತಾ ಇದ್ದೀರಾ ಅಂತೇಳಿ. ಅವು ಹೋಗ್ಬೇಕಂತಿದ್ದೀವಪ್ಪ. ಅಣ್ಣ ಇಲ್ಲ, ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ ಅಂತ. ಆಮೇಲೆ ನಾನು ನಮ್ಮ ಜಿಲ್ಲಾಧ್ಯಕ್ಷರು KP ಕೃಷ್ಣ ಅವರಿಗೆ ಫೋನ್ ಮಾಡಿದೆ. ಇಲ್ಲಣ್ಣ, ಯಾರು ನಮಗೆ ಸುಳ್ಳು ಸಂದೇಶ ಕೊಟ್ಟಿದ್ದಾರೆ ಅಂತ ವಿಷಯ ಆಗುತ್ತೆ. ಹಾಗಾಗಿ ಈ ಸಣ್ಣ ಪುಟ್ಟ ಆಗಬೋಗುಗಳು ಯಾವತ್ತೂ ದಲಿತ ಹುಲಿಗಳಾಗೇ ಹುಟ್ಟಿರ್ತಾರೆ, ಒಟ್ಟು ಕುರಿಗಳಾಗಿ ಯಾವುದೇ ಕಾರಣಕ್ಕೆ ಇರೋದಿಲ್ಲ. ಹಾಗಾಗಿ ಇವತ್ತು ಏನು ಯಾರು 100 ಜನ ಹೇಳ್ತಾ ಇರ್ತಾರೆ, 100 ಜನ ಹೋಗ್ತಾ ಇರ್ತಾರೆ, 100 ಜನ ಬರ್ತಾ ಇರ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಥ ಹೇಳೋದಕ್ಕೆ ಯಾರು ಬೇಕು ಇವ್ರು ಬೇಕನ್ನೋದು ಏನೂ ಅಭಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ನಾವು ಎಲ್ಲರೂ ಈ ಭಾಗದಲ್ಲಿ, ಈ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರು, ನಾವು ಇನ್ನೂ ಅನೇಕ ನಾಯಕರುಗಳು ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಸುಮಾರು ಒಂದು 15 ವರ್ಷ ಆಗಿದೆ. ಆದ್ದರಿಂದ ಇಲ್ಲಿವರೆಗೂ ಸಹ ಅವರು ಯಾವುದೇ ಅಡಚಣೆಗಳು ಬಂದರೂ ಕೂಡ ಸಹ ಪರಿವರ್ತನವಾದ ಬ್ಯಾನರ್ ಅಡಿನಲ್ಲೇ ಇದ್ದಾರೆ ವಿನಃ ಪರಿವರ್ತನವಾದ ಬ್ಯಾನರ್ ಬಿಟ್ಟು ಯಾವುದೇ ಕಾರಣಕ್ಕೆ ಅವರು ದೂರ ಹೋಗಲಿಲ್ಲ. ಆದರೆ ಇಲ್ಲಿ ನಮ್ಮ ಕೆಲವರು ನಾಯಕರುಗಳು ಗೊಂದಲಗಳು ಮಾಡ್ಕೊಂಡಿದ್ದಾರೆ ಅಷ್ಟೇ.
ಆ ಗೊಂದಲಗಳಿಗೆ ನಾವು ಯಾರು ಪರಿವರ್ತನವಾದ ಚಳುವಳಿ ವಿಚಾರವಾಗಿ ನಮ್ಮ ಸುಮಾರು ವರ್ಷಗಳಿಂದ ನಮ್ಮ ಚಳುವಳಿ ಒಳಗೆ ಪರಿವರ್ತನವಾದದ ಬ್ಯಾನರ್ ಅಡಿಯಲ್ಲಿ ಹೋರಾಟ ಮಾಡತಕ್ಕಂಥ ನಮ್ಮ ಕೆ ಪಿ ಕೃಷ್ಣರವರಿಗೆ ಕೆಲವೊಂದು ಮಾತುಗಳನ್ನು ನಮ್ಮ ಹಿರಿಯ ನಾಯಕರು ಮಾತಾಡಿದ್ದಾರಂತೆ ಅಲ್ವಾ. ಈಗ ನೋಡಿ, ಚಳುವಳಿ ಕರ್ನಾಟಕ ದಲಿತ ಸಂಘ ಸಮಿತಿ ಪರಿವರ್ತನವಾದ 2014 ಹದಿನೈದರಲ್ಲಿ ನೋಂದಣಿಯನ್ನು ಮಾಡಿದ್ವಿ. ನೋಂದಣಿಯನ್ನು ಮಾಡಿಕೊಂಡು ಆ ಹೋರಾಟವನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಪ್ರಕಾರ ಅವತ್ತು ಚಳುವಾತ್ಮಕ ಪ್ರಕಾರ 3 ನೋಟಿಸನ್ನು ಕೊಟ್ಟು ಆ ನೋಟಿಸ್ ಉತ್ತರ ಕೊಟ್ಟಿದ್ದು ಅವ್ರು ಚಳುವಳಿಯಿಂದ ರಿಮೂವ್ ಮಾಡಿದಾಗ ಆಮೇಲೆ ರಿಮೂವ್ ಮಾಡಿದಾಗ ಏನಾಯಿತು, ಅವರು ಇನ್ನೊಂದು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ನಮ್ಮದೇ ಸಂಘಟನೆ ಅಂತ ಹೇಳಿ ಇದು ಮಾಡಿದ್ರು, ನೋಂದಣಿ ಮಾಡಕ್ಕೆ ಹೋದ್ರು. ನೋಂದಣಿ ರಿಜಿಸ್ಟರ್ ಆಫೀಸಲ್ಲಿ ಪ್ರಕರಣ ನಡೆದಿದೆ. ನೋಂದಣಿ ರಿಜಿಸ್ಟರ್ ಆಫೀಸಲ್ಲಿ ಪ್ರಕರಣ ನಡೆದಿದೆ. ಸುಮಾರು ದಿನಗಳ ಕಾಲ ಪ್ರಕರಣ ನಡೆದು ಅವರು ಮಾಡಿರ್ತಕ್ಕಂಥ ನೋಂದಣಿಯನ್ನು ಸರಿ ಇಲ್ಲ, ಹೊಸ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಆದೇಶ ಮಾಡಿದೆ. ಇಲ್ಲಿ ಸಹಕಾರ ಸಂಘ ದಾಖಲೆ ಯಾರೋ ನಮ್ಮ ಪರವಾಗಿ ಆಗಿದೆ, ಗೋವಿಂದರಾಜು ಅವತ್ತಿನ ಪರವಾಗಿ ನಮ್ಮ ಪರವಾಗಿ ಇರ್ತಕ್ಕಂಥ ಇದು ದಾಖಲೆ ಅಲ್ವಾ. ಆನಂತರ ಏನು ಮಾಡಿದ್ರು, ಈ ಪ್ರಕರಣ ಇತ್ಯರ್ಥ ಆಗೋಕೆ ಮೊದಲಿನ 5 ವಲಯಗಳಿದೆ ಬೆಂಗಳೂರಲ್ಲಿ. 28 ವಿಧಾನಸಭಾ ಕ್ಷೇತ್ರಗಳನ್ನು 5 ವಲಯಗಳಿಗೆ ಡಿವೈಡ್ ಮಾಡಿದ್ದಾರೆ. ನಾವು ಪ್ರಕರಣ ನಡೆದಿತ್ತು 2ನೇ ವಲಯದಲ್ಲಿ. 2ನೇ ವಲಯದಲ್ಲಿ ಪ್ರಕರಣ ನಡೀತಾ ಇತ್ತು. ಆನಂತರ ಏನು ಮಾಡಿದ್ರು, ಇದು ಇನ್ನೂ ಆದೇಶ ಆಗಿಲ್ಲ. ಆದೇಶ ಆಗೋಕೆ ಮೊದಲೇನೆ ಏನು ಮಾಡಿದ್ರು, ಈ ಯಾರು ಇದು ಸೋತಿರಂತ ಗೊತ್ತಾಯ್ತಲ್ಲ, ನಂತರ ಏನು ಮಾಡೋದು, 3ನೇ ವಲಯದಲ್ಲಿ ಕೆಲವು ಸುಳ್ಳು ದಾಖಲೆಗಳನ್ನು ಕೊಟ್ಟು ರಿಜಿಸ್ಟರ್ಡ್ ಮಾಡೋದು. 3ನೇ ವಲಯ ಇದು ಬೆಂಗಳೂರು ರಿಜಿಸ್ಟರ್ಡ್ ಆಗಿರೋದು 2ನೇ ವಲಯಕ್ಕೆ ಬರ್ತದೆ. ನಾವು ಅಡ್ರೆಸ್ ಕೊಟ್ಟಿರ್ತಕ್ಕಂಥ ಟೌನ್ ಹಾಲ್ ಅಡ್ರೆಸ್ 2ನೇ ವಲಯಕ್ಕೆ ಬರ್ತದೆ. ಅನೇಕ ಈ ರೀತಿ ಒಂದು 5 ವಿಧಾನಸಭಾ ಕ್ಷೇತ್ರ ಒಂದೊಂದು ವಲಯಕ್ಕೆ ಬರ್ತಾರೆ. ಅನಂತರ 2ನೇ ವಲಯಲ್ಲಿ ಮಾಡಿದ್ರು. ನಂತರ ನಮ್ಗೆ ಆದೇಶ ಆಯಿತು. ಆದೇಶದಲ್ಲಿ ಇವ್ರು ಏನು ಮಾಡ್ತಾರೆ ಅಂತ ಹೇಳಿ ನಾವು ಸುಮ್ಗೆ ಆದ್ವಿ. ನಾನು ಎಲ್ಲೂ ಕೂಡ ಇದು ಮಾಡಿ ಇದನ್ನೆಲ್ಲೂ ಕೂಡ ಕಂಪ್ಲೇಂಟ್ ಕೊಡೋದು ಇದೆಲ್ಲ ಇದಕ್ಕಿಲ್ಲ. ಆಮೇಲೆ ಅನಂತರ ಹೈಕೋರ್ಟ್ ನಡೀತಾ ಇರ್ಬೇಕಾದ್ರೆ ಹೈಕೋರ್ಟಲ್ಲಿ ಸ್ಟೇ ಇದೆ. ಅವರೇ ತಂದಿರೋದು ಸ್ಟೇ. ಯಾರೋ 11 ಜನ 9 ರಿಂದ 10 ಜನ ತಂದಿದ್ದಾರೆ. ಪೆಟ್ಪಟ್ಟೆ ಕೃಷ್ಣಮೂರ್ತಿನಂತೆ, ಆಮೇಲೆ ಕಾರಬೆಲೆ ವೆಂಕಟೇಶ್ ಅಂತೆ, ಯಾರು ಅವರಷ್ಟೇ ತಗೊಂಡ ಸ್ಟೇ ಇದೆ. ಸ್ಟೇ ಇರುವಾಗ ಆನೇಕಲ್ ಕೋರ್ಟ್ ಎಲ್ಲ ತಪ್ಪಿಲ್ಲ, ಸುಮ್ಮನೆ ಇವರು ಕಾರ್ಯಕ್ರಮ ಮಾಡ್ತಾರಂತ. ಆನೇಕಲ್ ಕೋರ್ಟ್ ದೊಡ್ಡ, ಹೈಕೋರ್ಟ್ ದೊಡ್ಡ. ರಾಜಶೇಖರ್ ಹೈಕೋರ್ಟಲ್ಲಿ ಸ್ಟೇ ಕೊಟ್ಟವ್ರೆ, ಆನೇಕಲ್ ಕೋರ್ಟಲ್ಲಿ ಸ್ಟೇ ಕೊಡ್ಬೇಕಾ? ಹೈಕೋರ್ಟಲ್ಲೇ ಮಧ್ಯಂತರ ತಡಾಜ್ಞೆ ಇದೆ. ಮಧ್ಯಂತರ ತಡಾಜ್ಞೆ ಹೈಕೋರ್ಟಲ್ಲೇ ಇದೆ. ಆಯ್ತು, ಹೈಕೋರ್ಟಲ್ಲಿ ವಿತ್ಡ್ರಾ ಮಾಡ್ಕೊಂಡ್ರು. ಆನೇಕಲ್ ಕೋರ್ಟಲ್ಲಿ ಒಂದು ಹಾಕಿದ್ರಲ್ಲ, ಅದು ಈಗಲೂ ಇದೆ, ಅದಕ್ಕೂ ಸರಿಯಾಗಿ ಬರ್ತಾ ಇಲ್ಲ. ಅದೇನಾದ್ರು ಅದು ಮುಖ್ಯನೋ ಹೈಕೋರ್ಟ್ ಕಾಪಿ ಮುಖ್ಯನೋ? ಈಗ ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು? ನಮ್ಮ ಬೇನಾದ್ರು ಉಪಯೋಗಿಸ್ತಾರಂತೇಳಿ. ಈಗ ನಮ್ಮ ಬೇನಾದ್ರು ಉಪಯೋಗಿಸ್ ನಮ್ಮದ ಗೋವಿಂದರಾಜದ ಸಂಘಟನೆ ಇಲ್ಲ ಕಾರಬೆಲೆ ವೆಂಕಟೇಶದ ಸಂಘಟನೆ ನೀವು ಇಲ್ಲಿ ದಾಖಲೆ ಇದೆ. ನಂದಲ್ಲ ಸಂಘಟನೆ, ಸಾಹೇಬರದ ಹೆಸರು ಕಟ್ಟೆ ನಂದಲ್ಲ. ಅದು ನಿಮ್ಮ ಮುಂದೆ ಇರ್ತಕ್ಕಂಥದ್ದು ದಯವಿಟ್ಟು ನಂದಲ್ಲ ಸಂಘಟನೆ. ಅದಕ್ಕೆ ಸಾವಿರಾರು ಜನ ಇದ್ದಾರೆ. ನಂದಲ್ಲ ಸಂಘಟನೆ. ನಾನು ಇವತ್ತಿರ್ತೀನಿ ಮತ್ತೆ ಹೋಗ್ತೀನಿ ಅಲ್ಲ. ಇದು ಹೈಕೋರ್ಟಲ್ಲಿ ಅವರೇ ಹಾಕಿರ್ತಕ್ಕಂಥವ್ರೇನೆ ವಿತ್ಡ್ರಾ ಮಾಡ್ಕೊಂಡ್ರು, ಕೇಸನ್ನು ವಾಪಸ್ ಇಸ್ಕೊಂಡ್ರು. ವಿತ್ಡ್ರಾ ಮಾಡ್ಕೊಂಡ್ಮೇಲೆ ಯಾಕೆ ಪರವಾಗಿ ಆಗಿತ್ತು ರವಿ ಅವರೇ? ಈಗ ನಾವು ಯಾರು ಕಂಪ್ಲೇಂಟ್ ಕೊಡ್ಬೇಕಾ? ಅದು ಆಮೇಲೆ ಕೊಡ್ಬೇಕಲ್ಲ. ನಾನು ಕೇಳಿ ಇದನ್ನೇ ಇಟ್ಕೊಂಡಪ್ಪ, ನೀವೇನು ಕಂಪ್ಲೇಂಟ್ ಕೊಡ್ಬೇಕಾಯ್ತು. ನೀನು ಸಂಘಟನೆ ಪಾಸ್ ಮಾಡುವಾಗ ನಾನು ಬಹಳ ಪ್ರೀತಿ ನಾಯಕ ನೀನು, ಅದೇ ನೀವು ಮುನ್ನಡೆಸ್ಕೊಂಡು ಹೋಗಪ್ಪ ಅಂತ ಏನು ಮಾತಾಡಿಲ್ಲ ಅಂತ. ಎಲ್ಲ ಬಡವರ ಹೋರಾಟ ಮಾಡ್ತಾನೆ, ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ. ಆಮೇಲೆ ಕೊಡ್ಬೇಕಾಯ್ತು. ಈಗ ಇಲ್ಲ ಸರ್ ನೀವೇ ನನ್ನ ನಾಯಕರು ಅಂತ ಅಲ್ಲ, ನಮ್ಮೆಲ್ಲ ಅಷ್ಟೊಂದು ಗೌರವ ಇದೆ ಅವ್ರಿಗೆ, ಇಲ್ಲ ಅಂತ ಹೇಳಿಲ್ಲ. ಅವ್ರಾಗ ನಾನು ಮನೆ ಟಪ್ನಾಗ್ಲಿ, ಇವ್ರಿಗಿನ ಜಾಸ್ತಿ ನನಗೆ ಅವ್ರ ಮೇಲೆ ನಮ್ಮ ಮನೆ ಟಪ್ ಐತರಲ್ಲಿ ಇದಿರ್ತಕ್ಕ ದಾಖಲೆಗಳಿದೆ. ನಾನು ಇದನ್ನ ಕಾಂಟ್ರವರ್ಸ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಯಾರು ಜನ ಇದ್ರೆ ಅವ್ರ ನಾಯಕ, ಯಾರು ಜನ ಇರುತ್ತೆ ಬ್ಯಾನರ್ ಇರ್ತದೆ. ಜನ ಇರ್ತದೆ ಕರೆದು ಕೇಳಬೇಕಿಷ್ಟ ನಾನು ಮಾತಾಡ್ಬೇಕಂದ್ರೆ, ಇಲ್ಲಪ್ಪ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರೋಕ್ಕಾಗೋದಿಲ್ಲ ಹಾಗೆ, ಇಲ್ಲ ಸರ್ ಬರಬೇಕಿಲ್ಲ. ನಾನು 3 ತಿಂಗಳಾಯ್ತು ಹೊರಗಡೆ ಬಂದು ನಾನು ಬುದ್ಧ ವಿಹಾರದಂದು ಕನ್ಸ್ಟ್ರಕ್ಷನ್ ಮಾಡ್ತೀನಿ. ಸರ್ಕಾರದ 50 ಲಕ್ಷ ರೂಪಾಯಿ ದುಡ್ಡು ರಿಲೀಸ್ ಮಾಡಿಕೊಂಡು ಆ ಬುದ್ಧ ವಿಹಾರ ಕೆಲಸ ಮಾಡ್ತಾನೆ. ನಾನು ಇನ್ನೂ 1 ತಿಂಗಳು ಎಲ್ಲೂ ಹೊರಗಡೆ ಬರೋಕ್ಕಾಗಲ್ಲ. ನನಗೆ ನೀನು ಕರೆಯೋ ಮೀಟಿಂಗ್ಗಿಂತ ಮುಂಚೆ ಬುದ್ಧಂದೇ ನನಗೆ. ನಾನು ಬರೋಕ್ಕಿಲ್ಲ ಸರ್, ಬರಲೇಬೇಕು ನಿನ್ನಿಂದ. ಅವರು ಸುಮ್ಮನೆ ಬೆಳಗ್ಗೆ ಒಂದ್ಸರಿ ಫೋನ್ ಮಾಡಿಬಿಟ್ಟ, ವಾಕ್ ಮಾಡ್ತಾ ಇದ್ದೀನಿ, ಬೆಳಗ್ಗೆ ಒಂದ್ಸರಿ ಫೋನ್ ಮಾಡಿಬಿಟ್ಟ. ಏನಪ್ಪ ಈ ಮನುಷ್ಯ ನಾನು ಬಿಡಂಗೇ ಇಲ್ಲ ಅಂದ್ಬಿಟ್ಟು ನಮ್ಮ ಸ್ನೇಹಿತ ಮುನ್ರಾಜ್ ಕರ್ಸ್ಕೊಂಡು ಪಾಪ ಮರ ಗಣಿತ ಬಾ ಅಂತೇಳಿ ಕರ್ಕೊಂಡು ಎದ್ದು ಬಿದ್ದು ಬಂದೆ ನಾನು. ನಮಗೆ ಹೋರಾಟ ಅಂತಕ್ಕಂಥ ಈಗ ಅವ್ರು ಯಾಕೆ ಈ ಥರ ಮಾಡ್ಕೊಂಡಾರೋ, ಯಾಕೆ ಇದು ಮಾಡ್ತಾರೋ ಅವರೇ ಇರ್ತಕ್ಕಂಥದ್ದು ಒಂದ್ಸರಿ ನೋಡಲಿ. ಇಲ್ಲಿ ಇರಲೇ ಇದೆ ಹೈಕೋರ್ಟ್ ಕಾಪಿ ನೋಡಿ ಸರ್. ಸಹಕಾರ ಸಂಘ ಆಗಿರ್ತಕ್ಕಂಥದ್ದು, ನಮ್ಮ ಪರವಾಗಿ ಆಗಿರ್ತಕ್ಕಂಥದ್ದು.
ಇದು ಅವ್ರ ಡೇಟ್ ತಗೊಂಡಿರ್ತಕ್ಕಂಥ ಎಲ್ಲ ಇದರಲ್ಲಿ ಇದೆ, ಯಾವಾಗಿರ್ತಕ್ಕಂಥ ಡೇಟ್ ತಗೊಂಡಿರ್ತಕ್ಕಂಥ ಎಲ್ಲ ಇದರಲ್ಲಿ ಇದೆ. ಆರೋಗ್ಯವಾಗಿರ್ತಕ್ಕಂಥ ಸಮಿತಿ ಅಲ್ಲ, ಅದಕ್ಕೆ ಯಾವುದೇ ಕಾಯಿಲೆ ಇರಬಾರ್ದು, ಆರೋಗ್ಯವಾಗಿರ್ಬೇಕು. ಆರೋಗ್ಯಕರವಾಗಿರ್ತಕ್ಕಂಥ ಸಮಿತಿಯನ್ನು ರಚನೆ ಮಾಡ್ತೇವೆ. ಈಗಾಗಲೇ ನಮ್ಮ KP ಕೃಷ್ಣರವರು ಬಂಗಾರಪೇಟೆ ತಾಲೂಕು ಅವರನ್ನು ಮತ್ತೊಮ್ಮೆ ಜಿಲ್ಲಾ ಪ್ರಧಾನ ಸಂಚಾಲಕರಾಗಿ ಈ ಒಂದು ಸಭೆಯಲ್ಲಿ ಸರ್ವಾನುಮತದಿಂದ ರಾಜ್ಯ ಸಮಿತಿಯಿಂದ ನಾನು ಅವರನ್ನು ಆಯ್ಕೆ ಮಾಡ್ತಿದ್ದೆ. ಅನಂತರ ಸಂಘಟನಾ ಸಂಚಾಲಕರಾಗಿ ಹಂಗಾಮಿಯಾಗಿ ಏನೋ ನಮ್ಮ ವಿ ಮುನ್ರಾಜ್, ಕೋಲಾರ ತಾಲೂಕು ವಿ ಮುನ್ರಾಜ್ ಅವರು ಹಂಗಾಮಿಯಾಗಿ ಏನು ಮಾಡ್ತಿದ್ದೀನಿ. ಇದು ರೆಗ್ಯುಲೇಟ್ ಆಗೋದಿಲ್ಲಪ್ಪ ಅಂದರೆ ಕೋಲಾರ ನೆಕ್ಸ್ಟ್ ಜನರಲ್ ಬಾಡಿ ಇದ್ದೀನಿ. ಇದು ಜನರಲ್ ಬಾಡಿ ಅಲ್ಲ, ಇದು ಒಂದೇ ತಾಲೂಕು ಜನ ಇರೋದು. ಕೋಲಾರಕ್ಕೆ 5 ತಾಲೂಕುಗಳು ಬರ್ತಾರೆ, 5 ತಾಲೂಕಲ್ಲ 5 ತಾಲೂಕು ಬರ್ತದೆ. 5 ತಾಲೂಕು ಜನರಲ್ ಬಾಡಿನಲ್ಲಿ ಇದು ಅಪ್ರೂವಲ್ ಆಗಬೇಕು. ಅದಕ್ಕೋಸ್ಕರ ಹಂಗಾಮಿಯಾಗಿ ವಿ ಮುನ್ರಾಜ್ ಅವರನ್ನ ಕೋಲಾರ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಹಂಗಾಮಿಯಾಗಿ, ಮತ್ತೊಬ್ಬ ಸಂಘಟನಾ ಸಂಚಾಲಕರು KGF ನಾಲ್ಕುಮಾರ್ ಇಲ್ಲ ಅವರು ಅಲ್ವಾ, ಆಮೇಲೆ ಬಲಮಂದಿ ನಾಡಸ್ವಾಮಿನೂ ಇಲ್ಲ, ಈಗ ಇರ್ತಕ್ಕಂಥದ್ದು. ನಂತರ ಸಮಿತಿ ಸದಸ್ಯರಾಗಿ ಮನೋಜ್ ಅವರನ್ನ ಆಯ್ಕೆ ಮಾಡಿದ್ವಿ. ನಮ್ಮ ಬಂಗಾರಪೇಟೆ ತಾಲೂಕಿಗೆ ಸಮಿತಿ ಸದಸ್ಯರಾಗಿ ಮನೋಜ್ ಅವರು ಇರ್ತಾರೆ ಅಲ್ವಾ. ಆಮೇಲೆ ನಂತರ ನಮ್ಮ ಖಜಾಂಚಿ ಪರ್ಮನೆಂಟ್ ಖಜಾಂಚಿಯಾಗಿ ನಮ್ಮ ಮೊನೆಂಟ್ ಅಂತ ಪರ್ಮನೆಂಟ್ ಚೇಂಜ್ ಮಾಡ್ತೀನಿ ಕೋಲಾರದಲ್ಲಿ, ನಾನು ಬೇರೆ ಸ್ಥಾನಮಾನ ಕೊಡ್ಬೇಕು ನಾನು. ನೆಕ್ಸ್ಟ್ ಅದು ಅಲ್ಲೊಂದು ಹಂಗಾಮಿಯಾಗಿ ಅವರು ಇರಲಿ ಅಲ್ವಾ. ಇದು ಕೋಲಾರ ಜಿಲ್ಲಾ ಸಮಿತಿ ರಚನೆ. ನೆಕ್ಸ್ಟ್ ಕೋಲಾರ ನಗರಸಭೆ ಈಕ್ವಲ್ ಟು ಕೋಲಾರ ಜಿಲ್ಲೆನೇ, ಅವರು ಕೂಡ ರಾಜ್ಯ ಸಮಿತಿ ಸಭೆಯಲ್ಲಿ ಕುತ್ಕೊಬಹುದು. ರಾಜ್ಯ ಸಮಿತಿ ಪದಾಧಿಕಾರಿ ಅವರನ್ನು ಕೋಲಾರ ಜಿಲ್ಲಾ ಪ್ರಧಾನ, ಕೋಲಾರ ಟೌನ್ ನಗರಸಭೆ ಟೌನ್ನ ಸಂಚಾಲಕರಾಗಿ ಅರುಣ್ ಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಅರುಣ್ ಕುಮಾರ್ ಅವ್ರನ್ನ ಆಯ್ಕೆ ಮಾಡ್ತಾ ಇದೀವಿ ಅಲ್ವಾ. ಅನಂತರ ಬಂಗಾರಪೇಟೆ ತಾಲೂಕು ಪದಾಧಿಕಾರಿಗಳಾಗಿ ಬಂಗಾರಪೇಟೆ ತಾಲೂಕು ಪ್ರಧಾನ ಸಂಚಾಲಕರು ವಿ ಮುನಿಯಪ್ಪ ಬಂಗಾರಪೇಟೆ ತಾಲೂಕು ಸಂಚಾಲಕರಾಗಿ, ಸಂಘಟನಾ ಸಂಚಾಲಕರು. ಆಮೇಲೆ ಅಲ್ಪಸಂಖ್ಯಾತರ ಘಟಕದ ಸಂಚಾಲಕರಾಗಿ ಬಂಗಾರಪೇಟೆ ತಾಲೂಕು ಅಲ್ಪಸಂಖ್ಯಾತರ ಘಟಕ, ಇಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅದು ಒಂದು. ಆಮೇಲೆ ವಿದ್ಯಾರ್ಥಿ ಒಕ್ಕೂಟ, ಮಹಿಳಾ ಒಕ್ಕೂಟ, ನೌಕರರ ಒಕ್ಕೂಟ, ಅಲ್ಪಸಂಖ್ಯಾತರ ಒಕ್ಕೂಟ ಮತ್ತು ಅಂಗವಿಕಲರ ಒಕ್ಕೂಟ ಎಲ್ಲ ಕೂಡ ಮಾಡಿದ್ವಿ. ಅಲ್ಪಸಂಖ್ಯಾತರ ಒಕ್ಕೂಟದ ತಾಲೂಕು ಸಂಚಾಲಕರಾಗಿ ಕರೀಮುಲ್ಲಾ ಖಾನ್ ಅವರ ಬಂಗಾರಪೇಟೆ ತಾಲೂಕಿನ ಅಲ್ಪಸಂಖ್ಯಾತ ಘಟಕದ ಸಂಚಾಲಕರಾಗಿ ಆಯ್ಕೆ ಮಾಡ್ತಿದ್ವಿ. ಬಂಗಾರಪೇಟೆಯ ತಾಲೂಕು ಸಂಘಟನಾ ಸಂಚಾಲಕರಾಗಿ ಎಂ ವೆಂಕಟೇಶ್. ಆಮೇಲೆ ನೀವು ಯಾವ ಒಬ್ಬಳೆ ಆಮೇಲೆ ಮತ್ತೊಬ್ಬ ತಾಲೂಕು ಸಂಘಟನಾ ಸಂಚಾಲಕರಾಗಿ ಎಚ್ ನಾರಾಯಣಪ್ಪನು ಹೌದಾ. ಮತ್ತೊಬ್ಬ ತಾಲೂಕು ಸಂಘಟನಾ ಸಂಚಾಲಕರಾಗಿ ಶ್ರೀನಿವಾಸ್ ಯಾರು ಈಚವಾಗಿದ್ದಾರಾ. ಆಮೇಲೆ ಮತ್ತೊಬ್ಬ ತಾಲೂಕು ತಾಲೂಕು ಸಂಘಟನಾ ಸಂಚಾಲಕರಾಗಿ ಶ್ರೀಕಾಂತ್ ಯಾವೊಬ್ಬಳೆ ಮುಖ್ಯವಾಗಿ KP ಕೃಷ್ಣರವ್ರನ್ನ ಮತ್ತು ಅರುಣ್ ಕುಮಾರ್ ಅವ್ರನ್ನ ಮತ್ತು ವಿ ಮುನಿಯಪ್ಪ ಮತ್ತು ಅಲ್ಪಸಂಖ್ಯಾತ ಕರೀಮುಲ್ಲಾ ಖಾನ್, ಈ 4 ಜನರು ಬಹಳ ಇಂಪಾರ್ಟೆಂಟ್ ನನಗೆ. ಇನ್ನು ಉಳಿದಿರ್ತಕ್ಕಂಥ ಪದಾಧಿಕಾರಿಗಳೇ, ನಾನು ಏನೇ ಸಮಸ್ಯೆ ಅಂತ ಕೇಳೋದು ಈ 4 ಜನ. ನನಗೆ ಈ 4 ಜನರ ನಿರಂತರ ಸಂಪರ್ಕದಲ್ಲಿರ್ತದೆ ರಾಜ್ಯ ಸಮಿತಿ. ಆ ಪ್ರಧಾನ ಸಂಚಾಲಕರು ಉಳಿದಿರ್ತಕ್ಕಂಥ ಸಮೀಕ್ಷೆ ತಂಡದಲ್ಲಿ ಇರಬೇಕು ಅಲ್ವಾ ಇರ್ತಕ್ಕಂಥದ್ದು. ಇವೆಲ್ಲರೂ ಕೂಡ ಇವತ್ತು ಆಯ್ಕೆ ಮಾಡ್ತಾ ಇದ್ದೀನಿ. ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಚಳುವಳಿಯನ್ನು ಕಟ್ಟಬೇಕು. ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ನಮ್ಮ ರವಿ ಅವರು ಮಾತಾಡಿದ್ದಾರೆ, ನಮ್ಮ ಅಣ್ಣವರು ಕೂಡ ವಿಚಾರವನ್ನು ಹೇಳಿದ್ದಾರೆ. ನಮ್ಮ ಪತ್ರಕರ್ತ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ನಮಗೆ ಹೇಳಿದ್ದಾರೆ. ಅಂದ್ರೆ ಒಟ್ಟಾಗಿ ನಾವು ಇರ್ಬೇಕಂತ, ಎಲ್ಲೂ ಕೂಡ ನಾವು ಇದಾಗಬಾರ್ದು ಅಂತಕ್ಕಂಥ ಒಂದು ಒಗ್ಗಟ್ಟನ್ನು ಕಾಪಾಡ್ಕೊಂಡು ಹೋಗ್ಬೇಕಂತದನ್ನ. ಆಮೇಲೆ ನಮ್ಮ KP ಕೃಷ್ಣಪ್ಪ ಅವರು ಸುಮಾರು ವರ್ಷಗಳು ಹೋರಾಟಗಾರರು, ಅವ್ರು ಬಿಟ್ಟರೆ ಇನ್ನು ಮುಂದವರು 2 ಅವರು ಮಾತಾಡ್ತಾರೆ. ಹಸಿವು ನಮ್ಮನ್ನ ಇದಾಗ್ತಾ ಇದೆ, ಮಾತಾಡಕ್ಕೆ ಅವಕಾಶ ಇರಲ್ಲ, ಮಾತಾಡ್ತಾ ಇರ್ತಾರೆ. ಅದರಿಂದ ನೆಕ್ಸ್ಟ್ ಅವ್ರಿಗೆ ಅವಕಾಶ ಇದೆ. ಜಿಲ್ಲಾ ಸಂಚಾಲಕರಲ್ಲ, ನೆಕ್ಸ್ಟ್ ಜನರಲ್ ಬಾಡಿಯನ್ನು ಕರಿಬೇಕು ಅವರು. ಇನ್ನ ಈ ತಿಂಗಳ ಒಳಗಡೆ ಜನರಲ್ ಬಾಡಿ ಕರೆದು ಈಗ ಮಾಡಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸಂಪೂರ್ಣವಾಗಿ ಒಬ್ಬ ಪ್ರಧಾನ ಸಂಚಾಲಕರು, 7 ರಿಂದ 7 ಜನ ಸಂಘಟನಾ ಸಂಚಾಲಕರು, ಒಬ್ಬ ಖಜಾಂಚಿ, 5 ಕಾರ್ಯಕಾರಿ ಮಂದಿ ಸದಸ್ಯರ ರೆಡಿ ಮಾಡ್ಕೊಬೇಕು. ಇಷ್ಟು ರೆಡಿ ಮಾಡಿಕೊಂಡು ಜನರಲ್ ಬಾಡಿಯಲ್ಲಿ ಅಪ್ರೂವಲ್ ಆಗಬೇಕು. ಇದಕ್ಕೆ ಸಿಕ್ಕಿದ್ರೆ ಸಾಕು, ಆಯ್ಕೆ ಮಾಡೋರು ಅಲ್ಲ. ಏನು ರಿಜಿಸ್ಟರ್ಡ್ ಆಗ್ತದೆ 47/1973 ರಿಜಿಸ್ಟರ್ಡ್ ಬೈಲ ಇದೆಯಲ್ಲ, ಆ ಬೈಲ ಇವತ್ತು ಇಟ್ಕೊಂಡು ಓದ್ಕೊಂಡಿದ್ದೀನಿ. ಆ ಬೈಲ ಪ್ರಕಾರ ನಾನು ನಡ್ಕೊಳ್ಳೋದು. ಆ ಬೈಲ ವಿರುದ್ಧ ಯಾರಿದ್ದಾರೋ ಅವರನ್ನ ಚಳುವಳಿಯಿಂದ ಇದು ಮಾಡೋಂಥ ಕೆಲಸ ನನ್ನ ಜೊತೆಗೆ ನಾನು ಒಬ್ಬನೇ ಆಗ್ಬಿಟ್ಟು ಬಂಗಾರಪೇಟೆ ಒಬ್ಬನೇ ಬಂದು ತಾಲೂಕು ಆಫೀಸ್ಗ ನನಗೇನು ಬೇಸರ ಇಲ್ಲ. ನನ್ನ ಜೊತೆಗೆ 5 ಜನ 6 ಜನ ಇರ್ಬೇಕಿರಲಿಲ್ಲ. ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬನೇ ಬಂದು ನೋಡ್ತೀನಿ.
ಎಕ್ಸಾಂಪಲ್ ಹೇಳಿದ್ದು ನಾವೆಲ್ಲರೂ ಪ್ರೀತಿಯಿಂದ ಸಾಹೇಬರ ಕನಸನ್ನು ಅನಿಸ್ಕೊಳ್ಳೋಣ. ಅನೇಕ ನಮ್ಮ ಹಿರಿಯರಿದ್ದಾರೆ, ಅವರ ಮಾರ್ಗದರ್ಶನ ತಗೊಂಡು ನಾವೆಲ್ಲರೂ ಕೂಡ ಮುನ್ನಡೆಬೇಕು. ಸುಮ್ಮನೆ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡು ಯಾವ್ದು ಇದು ಮಾಡ್ಕೊಂಡು ಹೋಗಬೇಡ್ರಿ. ಭಿನ್ನಾಭಿಪ್ರಾಯಗಳು ಈ ಭೂಮಿ ಇರೋವರೆಗೂ ಇದ್ದೇ ಇರ್ತದೆ ಅಲ್ವಾ. ಇವತ್ತು ನೋಡ್ರಿ, ನಾವು 20-30 ವರ್ಷಗಳ ಹಿಂದ್ಗಡೆ ಈ ರೀತಿ ನಾವು ಪೈಸಾನ್ ಹಾಕಕ್ಕ ಆಗ್ತಾ ಇದ್ದಾರಲ್ವಾ. ಇವತ್ತು ನಮ್ಮ ಮಣ್ಣವ್ರು ಹಾಕಿದ್ದಾರೆ, ಖುಷಿ ಪಡ್ತಾ ಇದೀವಿ. ಇದು ಯಾರ್ದು ಶ್ರಮ? ಸಾಹೇಬರು. ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ, ಕರ್ನಾಟಕದಲ್ಲಿ ಪರಿವರ್ತನಾ